ನಮಸ್ಕಾರ. ಇವತ್ತು ನಿಮಗೇನೋ ಸರ್ಪ್ರೈಸ್ ತೋರಿಸ್ಬೇಕಂತ. ಇವತ್ತು ಒಂದು ಕಡೆ ವಿಜಯ್ ಪ್ರಕಾಶ್ ಸರ್ದು ಕಾನ್ಸರ್ಟ್ ಐತಿ. ಅಲ್ಲಿಗೆ ನಾವು ಹೊಂಟೀವಿ, ಬರ್ರಿ ಹೋಗೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಂದುಕೊಳ್ತಾ ವಿಜಯ್ ಪ್ರಕಾಶ್ ಸರ್ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಏನು ಎರಡು ಇಲ್ಲ ಅಂದ್ರೆ ಸರ್ ಬರ್ತಾ ಇದ್ದಾರೆ. ಯಾವ ಎರಡು ಮಹತ್ವದ ಸಂಗತಿಗಳು ಇರಲಿಲ್ಲ ಅಂದ್ರೆ ಭಾರತೀಯ ಸಂಸ್ಕೃತಿ. ನಾನು ಮತ್ತೆ ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ದೇವ ಅಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಯಾಕಪ್ಪ ಈಗ ಹಾಡ್ತಾ ಇದೆಯಾ ಅಂತ ಮತ್ತೆ ಕೇಳು. ನಾನಂದೆ ಸರ್ ನಿಮ್ಮ ಕಾಂಪೋಸಿಷನ್ನು ನಿಮ್ಮ ಥರನೇ ಹಾಡೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹಿಂದೆ ಹೊಗಳ್ತಾರೆ ಅಂದ್ಕೊಂಡು. ಈಗ ನಾನು ಭಾಳ ಚೆನ್ನಾಗಿ ಹೊಗಳ್ತಾರೆ ಅಂದ್ಕೊಂಡು ಸರ್ ನಿಮ್ಮ ಥರನೇ ಹಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಕಣಪ್ಪ, ನನ್ನ ಥರನೇ ಹಾಡಬೇಕು ಅಂದ್ರೆ ನಾನಿಲ್ವೇ, ನೀನು ನಿನ್ನ ಥರ ಹಾಡು. ನಿಧಾನಿಸು ನಿಧಾನಿಸು ಮಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಮಗ 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 ನಮ ನಮ ಮಗ ಮಮನಿದ ಜನನ ಮರಣ ಭಯ ಶೋಕವಿದು ಸಕಲ ಶಾಸ್ತ್ರ ನಿಗಮಾಗಮ ಸಾರ ಜನನ ಮರಣ ಭಯ ಶೋಕವಿದು ಸಕಲ ಶಾಸ್ತ್ರ ನಿಗಮಾಗಮ ಸಾರ ಕಾನ್ಸರ್ಟ್ ಮುಗಿಸಿದ್ದಾಯಿತು, ಕೇಳಿದ್ದಾಯಿತು, ಹಾಡು ಕೇಳಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ಇವಾಗ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.